ಎಕ್ಸ್ಪ್ಲೇನ್ ಮಾಡಿದ್ದೇನೆ. fseek, rewind and ftell are the functions which are used for randomly accessing the file. File pointer currently ಎಲ್ಲದ ಅಂದ್ರೆ ಬಿಗಿನಿಂಗ್ ಇಂದ ಎಷ್ಟು ಬೈಟ್ಸ್ ದೂರದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ftell ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ರಿವೈಂಡ್ ಫಂಕ್ಷನ್ ಟು ಬ್ರಿಂಗ್ ಬ್ಯಾಕ್ ದ ಕರ್ಸರ್ ಟು ದ ಬಿಗಿನಿಂಗ್ ಆಫ್ ದ ಫೈಲ್ ರಿವೈಂಡ್ ಯೂಸ್ ಮಾಡ್ತಾರ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಸರ್ ಅನ್ನ ತಗೊಂಡು ಹೋಗಿ ಫೈಲ್ ಪಾಯಿಂಟರ್ ಅನ್ನ ತಗೊಂಡು ಹೋಗಿ ಪ್ಲೇಸ್ ಮಾಡ್ಲಿಕ್ಕೆ fseek ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ರೈಟ್. So some of the example programs which are going to make use of these particular functions. File size ಎಷ್ಟದ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ftell ಮತ್ತೆ fseek ಫಂಕ್ಷನ್ ಅನ್ನ ಯೂಸ್ ಮಾಡಿರುವಂತ ಪ್ರೋಗ್ರಾಮ್ ಅನ್ನ ನಾವು ಸ್ಟಡಿ ಮಾಡ್ಲಿಕ್ಕತ್ತಿದ್ವಿ. I have explained the logic. How does it work? What you are going to do is you are going to open a file in read mode. ಒಂದು ಫೈಲ್ ಅನ್ನ read mode ಒಳಗೆ ಓಪನ್ ಮಾಡ್ತೀವಿ. ರೀಡ್ ಮಾಡ್ಕೊಂತ ಅದನ್ನ ತಗೊಂಡು ಎಲ್ಲಿಗೆ ತಗೊಂಡು ಬಂದು ನಿಲ್ಲಿಸ್ತೀವಿ. With the help of fseek function, you are going to bring the file pointer to the end of the file. Purti last ge ತಗೊಂಡು ಬಂದು position ಮಾಡ್ತೀವಿ. And then with the help of ftell ಇದಕ್ಕೆ ಯೂಸ್ ಮಾಡ್ತೀವಿ. ಫೈಲ್ ಪಾಯಿಂಟರ್ ಬಿಗಿನಿಂಗ್ ಆಫ್ ದ ಫೈಲ್ ದಿಂದ ಎಷ್ಟು ಬೈಟ್ಸ್ ದೂರದ ಅನ್ನೋದನ್ನ ಹೇಳ್ತೈತಿ. ಆ ಫೈಲ್ ಪಾಯಿಂಟರ್ ಅನ್ನ ತಗೊಂಡ್ ಬಂದ ಲಾಸ್ಟಿಗೆ ಇಟ್ಟು ಅದು ಎಷ್ಟು ದೂರದ ಅನ್ನೋದನ್ನ ತಿಳ್ಕೊಂಡ್ವಿ ಅಂತಂದ್ರೆ ನಮ್ ಫೈಲ್ ದ ಟೋಟಲ್ ಸೈಜ್ ಎಷ್ಟದ ಅನ್ನೋದು ನಮಗ್ ಗೊತ್ತಾಗ್ತೈತಿ. ಸೊ ಆ ಎರಡು ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿ ಫೈಲ್ ಸೈಜ್ ಎಷ್ಟದ ಅನ್ನೋದನ್ನ ತಿಳ್ಕೊಳಿಕತ್ತೀವಿ. ಐ ಹೋಪ್ ಯು ಆಲ್ ಹ್ಯಾವ್ ಟೇಕನ್ ಡೌನ್ ದಟ್ ಪ್ರೋಗ್ರಾಮ್. ಎಲ್ಲರೂ ಬರ್ಕೊಂಡಿರಲ್ಲ ಪ್ರೋಗ್ರಾಮ್ ಅವತ್ತ? Yes, madam. Yes, ma'am. ಎಲ್ಲಾರು ಬರ್ಕೊಂಡಿರಿಲ್ಲ? I told you all to take it down from the recording. And I think Kirana in Sagar or Yaro then WhatsApp group nagono hakidru picture. Okay. So I'll explain that program. I have already given the logic also. Just program anna ondsara explain ಮಾಡ್ತೀನಿ ನೋಡ್ರಿ. ಇದೇನಾ ಫಂಕ್ಷನ್ ಬರ್ಕೊಂಡಿದ್ದು? ಸಾರಿ, ಪ್ರೋಗ್ರಾಮ್. Is it visible? Yes, ma'am. Yes, ma'am. Okay. So we are going to make use of normal functions. ಯಾವುದೇ ರೀತಿಯಾದಂತ ಎಡಿಷನಲ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಅದ್ರ ಸಲುವಾಗಿ ಯಾವುದು ಎಕ್ಸ್ಟ್ರಾ ಹೆಡರ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳಿಕತ್ತಿಲ್ಲ. ವಿ ಆರ್ ಜಸ್ಟ್ ಇನ್ಕ್ಲೂಡಿಂಗ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್. ಯಾಕಂದ್ರೆ ಇವನ್ ಕ್ಯಾರೆಕ್ಟರ್ ರೀಡಿಂಗು, ಇಂಟೀಜರ್ ರೀಡಿಂಗು, ಸ್ಕ್ಯಾನ್ ಎಫ್, ಪ್ರಿಂಟ್ ಎಫ್, fscan ಎಫ್ ಎಲ್ಲಾ ಫಂಕ್ಷನ್ಸ್ ಕೂಡ ಇದ್ರೊಳಗೆ ಬರ್ತಾವ್. ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ h ಒಳಗನೆ ಬರ್ತಾವ್. ಅದ್ರ ಸಲುವಾಗಿ ಓನ್ಲಿ ಒನ್ ಪರ್ಟಿಕ್ಯುಲರ್ ಹೆಡರ್ ಫೈಲ್ which is used for reading and writing, input ಮತ್ತು ಔಟ್ಪುಟ್ ಫಂಕ್ಷನ್ಸ್ ಗೆ ರಿಲೇಟೆಡ್ ಇರುವಂತ ಹೆಡರ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡೇವಿ. And then we have is a main function from where the execution of your program starts. Illinda program execution start ಆಗ್ತದೆ. And then we have two declaration parts. ಎರಡು declaration statements ಇದಾವೆ. ಒಂದು ನಾರ್ಮಲ್ ಇಂಟಿಜರ್ ವೇರಿಯೇಬಲ್, that is length. It gives you the size of the file in terms of, it gives the size of the file in terms of bytes. Bytes ಒಳಗಡೆಗೆ ಎಷ್ಟು bytes ಅದ ನಿಮ್ ಫೈಲ್ ಅನ್ನೋದನ್ನ ಹೇಳ್ತೈತಿ. ಅದ್ರ ಸ್ಟೋರ್ ಮಾಡೋ ಸಲುವಾಗಿ ಏನ್ ಮಾಡೇವಿ, ಲೆಂತ್ ಅನ್ನುವಂತ ಇಂಟಿಜರ್ ವೇರಿಯೇಬಲ್ ನ ತಗೊಂಡೇವಿ. ಬಿಕಾಸ್ bytes 2 bytes, 4 bytes, 20 bytes, 100 bytes, 1200 bytes, it will be in terms of integer. And then we have taken a pointer variable. Elastic symbol in indicate ಮಾಡ್ತೈತಿ, pointer ಅಂತ ಹೇಳಿ indicate ಮಾಡ್ತೈತಿ. So we have taken a pointer variable and its type is file. That means this particular pointer is taken for holding the address of a file. ಒಂದು ಫೈಲ್ ಅಡ್ರೆಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಈ ಪಾಯಿಂಟರ್ ವೇರಿಯೇಬಲ್ ಅನ್ನ ಡಿಕ್ಲೇರ್ ಮಾಡಿವಿ. And next we have a fopen function. It is used for opening a file. ಒಂದು ಫೈಲ್ ಅನ್ನ ಓಪನ್ ಮಾಡಿ
ಆ ಫೈಲ್ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಈ ಫಂಕ್ಷನ್. ಅಂಡ್ ನೇಮ್ ಆಫ್ ದ ಫೈಲ್ ವಿಚ್ ವಿ ಆರ್ ಗೋಯಿಂಗ್ ಟು ಓಪನ್, ಸಿಂಟ್ಯಾಕ್ಸ್ ನೆನಪದ ಎಲ್ಲರಿಗೂ, ಎಫ್ ಓಪನ್ ಅದ, ಫೈಲ್ ನೇಮ್ access mode. So name of the file which you are going to open is test.txt. ನಾವು ಓಪನ್ ಮಾಡ್ಲಿಕ್ಕತ್ತಿರುವಂತ ಫೈಲ್ ಹೆಸರೇನು, test.txt. and for which purpose you are going to open that file? For reading purpose. ನೀವೇನು ಅಲ್ಲಿ ಹಾಕಂಗಿಲ್ಲ, ಇನ್ಸ್ಟೆಡ್ ಬರೀ ಅಲ್ಲಿ ಏನದಲ್ಲ ಅದನ್ನ ಓದ್ತೀರಿ. So for that purpose you are going to open the file. The purpose or the access mode of the file is read and name of the file is test. And before doing any operation, ನಮ್ಮ program abnormally terminate ಆಗಬಾರ್ದು ಅನ್ನೋ ರೀಸನ್ ಗೆ ನಾವೇನ್ ಮಾಡ್ಲಿಕ್ಕತ್ತೀವಿ, ಫೈಲ್ ಪ್ರಾಪರ್ ಆಗಿ ಓಪನ್ ಆಗೈತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕತ್ತೇವೆ. ಅದ್ರ ಸಲುವಾಗಿ ಫೈಲ್ ಒಳಗ ನಿಮ್ಗ ಎರರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅವೈಲೇಬಲ್ ಅದಾವ್. ಅಂಡ್ ಒನ್ ಆಫ್ ದಮ್ ಈಸ್ null, checking whether the pointer is being assigned with certain value or it is being assigned with null. ನಮ್ ಪ್ರೋಗ್ರಾಮ್ ಅಬ್ನಾರ್ಮಲಿ ಟರ್ಮಿನೇಟ್ ಆಗ್ಬಾರ್ದು ಅಂದ್ರೆ ಕರೆಕ್ಟ್ ಆಗಿ ಫೈಲ್ ಓಪನ್ ಆಗೈತೋ ಇಲ್ಲೋ ಅನ್ನೋದನ್ನ ಮೊದಲಿಗೆ ಚೆಕ್ ಮಾಡ್ಬೇಕು. ಇಲ್ಲಿ ಕೊಟ್ಟಿರುವಂತ ಪಾಯಿಂಟರಿಗೆ ವ್ಯಾಲ್ಯೂ, ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆದ ತಕ್ಷಣ ಏನಾಗುತ್ತೆ, ಈ test.txt ಅನ್ನುವಂತ ಫೈಲು ಓಪನ್ ಆಗ್ತೈತಿ. ದಟ್ ಈಸ್ ಫಾರ್ ರೀಡಿಂಗ್ ಪರ್ಪಸ್. ಅಂಡ್ ಅದು ಎಲ್ಲಿ ಲೊಕೇಟ್ ಆಗೈತಿ ಮೇನ್ ಮೆಮರಿ ಒಳಗ ಅದರ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತೈತಿ. ಅಂಡ್ ದಟ್ ಅಡ್ರೆಸ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟರ್ ವೇರಿಯೇಬಲ್. ಎಫ್ ಏನದ ಪಾಯಿಂಟರ್ ವೇರಿಯೇಬಲ್, ದಟ್ ಮೀನ್ಸ್ ಇಟ್ ಈಸ್ ಕೆಪಬಲ್ ಆಫ್ ಹೋಲ್ಡಿಂಗ್ ದ ಅಡ್ರೆಸ್. ಎದ್ರದ ಅಡ್ರೆಸ್, ಈ test.txt ಅನ್ನುವಂತ ಫೈಲು ಮೆಮರಿ ಒಳಗೆ ಎಲ್ಲಿ ಸ್ಟೋರ್ ಆಗೈತಿ ಅದ್ರ ಸ್ಟಾರ್ಟಿಂಗ್ ಅಡ್ರೆಸ್ ಇದ್ರೊಳಗೆ ಏನಾಗ್ತೈತಿ ಬಂದು ಸ್ಟೋರ್ ಆಗ್ತೈತಿ. ಇದ್ರೊಳಗೆ ಅಡ್ರೆಸ್ ಸ್ಟೋರ್ ಆಯ್ತು ಅಂದ್ರೆ ಅದರ ಅರ್ಥ ಈ ಫೈಲ್ ಓಪನ್ ಆಗೈತಿ, ನಾವು ಮುಂದಿನ ಆಪರೇಷನ್ಸ್ ಅನ್ನ ಕ್ಯಾರಿ ಔಟ್ ಮಾಡಬಹುದು. ಇಲ್ಲ, ಈ ಪರ್ಟಿಕ್ಯುಲರ್ ಫೈಲ್ ಓಪನ್ ಆಗಿರ್ಲಿಲ್ಲ ಅಂತಂದ್ರ ನಮಗೆ ಏನ್ ವ್ಯಾಲ್ಯೂ ರಿಟರ್ನ್ ಆಗ್ತೈತಿ, ದಟ್ ವಿಲ್ ಬಿ null. ಸೊ ವಿ ನೀಡ್ ಟು ಚೆಕ್ ವಾಟ್ ಡಸ್ ದ ಎಫ್ ಪಿ ಹೋಲ್ಡ್. ಪಾಯಿಂಟರ್ ವೇರಿಯೇಬಲ್ ನಾಗ ಏನಾದ್ರೂ ಅಡ್ರೆಸ್ ಐತೋ ಅಥವಾ ನಲ್ ವ್ಯಾಲ್ಯೂ ಅದು ಅನ್ನೋದನ್ನ ಚೆಕ್ ಮಾಡ್ಬೇಕು. ಸೊ ಫಾರ್ ದಟ್ ರೀಸನ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ದ ಚೆಕಿಂಗ್. ಏನ್ ಚೆಕ್ ಮಾಡ್ಲಿಕ್ಕತ್ತೇವಿ, ಎಫ್ ಪಿ ಈಸ್ ಈಕ್ವಲ್ಸ್ ಟು null. ಇದ್ರೊಳಗಿರುವಂತ ವ್ಯಾಲ್ಯೂ ನಲ್ ವ್ಯಾಲ್ಯೂ ಎರಡು ಸೇಮ್ ಇದ್ದು ಅಂದ್ರ ಅದರರ್ಥ ಎಫ್ ಪಿ ಒಳಗೂ ನಲ್ ಅದ, ಇಲ್ಲಿ ನಮ್ದು ಚೆಕ್ ಮಾಡ್ಲಿಕ್ಕತ್ತಿದ್ದು ವ್ಯಾಲ್ಯೂ ಏನದ ನಲ್ ಅದ. ಇಫ್ ಬೋತ್ ಆರ್ ಸೇಮ್, that means the file has not been opened properly. There is some error in opening the file and you cannot perform the remaining operations. If this condition becomes true, then you are going to execute a statement, error in opening the file, and you are going to return a -1 value. That means exit to program ಇಂದ ಹೊರಗಡೆಗೆ ಬರ್ತೀರಿ. ಯಾವಾಗ ಈ ಫೈಲ್ ಕರೆಕ್ಟ್ ಆಗಿ ಓಪನ್ ಆಗಿರ್ಲಿಲ್ಲ, ಬಿಕಾಸ್ ಆಫ್ ಎನಿ ರೀಸನ್, ಇಫ್ ದ ಫೈಲ್ ಇಸ್ ನಾಟ್ ಓಪನ್ಡ್ ಪ್ರಾಪರ್ಲಿ, ದೆನ್ ಯು ಆರ್ ಗೋಯಿಂಗ್ ಟು ಎಕ್ಸಿಟ್. ಇಲ್ಲ, ಕರೆಕ್ಟ್ ಆಗಿ ಓಪನ್ ಆಗಿತ್ತು ಫೈಲು ಅಂತಂದ್ರ ಯಾವ್ದೋ ಒಂದು ವ್ಯಾಲ್ಯೂ ಬಂದಿರ್ತೈತಿ, 1650, 2000, 3000 ಆರ್ 800, 4 ಈ ರೀತಿಯಾಗಿ ಯಾವ ಲೊಕೇಶನ್ ಒಳಗೆ ಈ ಫೈಲ್ ಅದಲ್ಲ ಅದ್ರದ್ದು ವ್ಯಾಲ್ಯೂ ಬಂದಿರ್ತೈತಿ. ಅಂಡ್ ದಟ್ ವ್ಯಾಲ್ಯೂ ವಿಲ್ ಬಿ ಪ್ರೆಸೆಂಟ್ ಇನ್ ಎಫ್ ಪಿ. ಅವಾಗ ಈ ಕಂಡೀಷನ್ ಏನಾಗ್ತೈತಿ, ಫಾಲ್ಸ್ ಆಗ್ತೈತಿ. ಸೊ ದೀಸ್ ಟೂ ಸ್ಟೇಟ್ಮೆಂಟ್ಸ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ಫೈಲ್ ಕರೆಕ್ಟ್ ಆಗಿ ಓಪನ್ ಆಗೈತಿ, ಮುಂದಿನ ಆಪರೇಷನ್ಸ್ ನ ಕ್ಯಾರಿ ಔಟ್ ಮಾಡ್ರಿ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಎಫ್ ಸಿ. ಇಟ್ ಈಸ್ ಅ ಫಂಕ್ಷನ್. ನೆನ್ಪದ ಅಲ್ಲ ಎಲ್ಲಾರ್ಗು ಫಂಕ್ಷನ್ ಎದಕ್ಕೆ ಯೂಸ್ ಮಾಡ್ತೇವಿ, ಅದ್ರ ಸಿಂಟ್ಯಾಕ್ಸ್ ಏನು ಅಂತ ಹೇಳಿ. ಇಟ್ ಈಸ್ ಯೂಸ್ ಟು ಪ್ಲೇಸ್ ದ ಪಾಯಿಂಟರ್ ಅಟ್ ಅ ಸ್ಪೆಸಿಫೈಡ್ ಲೊಕೇಶನ್. ನಮ್ಗೆ ಎಲ್ಲಿ ಬೇಕು ಅಲ್ಲಿ ಒಯ್ದು ಪಾಯಿಂಟರ್ ನ ಇಡ್ಲಿಕ್ಕೆ. ನಾವಿಲ್ಲಿ ರೀಡ್ ಮೋಡ್ ನಾಗ ಫೈಲ್ ಓಪನ್ ಮಾಡೇವಿ ಅಂತಂದ್ರ test.txt ಇದು ಪಾಯಿಂಟರ್ ಎಲ್ಲಿ ಪ್ಲೇಸ್ ಆಗಿರ್ತೈತಿ, ಇಟ್ ವಿಲ್ ಬಿ ಪ್ಲೇಸ್ಡ್ ಅಟ್ ದ ಬಿಗಿನಿಂಗ್. Now using this fseek function, I am going to move the file pointer to the specified position. Yelli madbeku. First argument which tells which file pointer, yav file olagin pointer anna test.txt olagindu, yakandre fpl point aglikateti, test.txt file point aglikateti. ಆ ಫೈಲ್ ಒಳಗಿನ ಪಾಯಿಂಟರ್ ಅನ್ನ ಎಷ್ಟು ಪೊಸಿಷನ್ಸ್ ಹಿಂದ ಮುಂದ ಒಯ್ಬೇಕು ಅಂದ್ರೆ 0 ಪೊಸಿಷನ್ಸ್. ಎಲ್ಲಿ ಇಂದ, ದಿಸ್ ಈಸ್ ಆಫ್ಸೆಟ್ ಅಂಡ್ ದಿಸ್ ಈಸ್ ಸ್ಟಾರ್ಟ್ ಪಾಯಿಂಟ್. ಎಷ್ಟು ಪೊಸಿಷನ್ಸ್ ಯಾವ ಡೈರೆಕ್ಷನ್ ಒಳಗ ಅನ್ನೋದನ್ನ ಇದು ಹೇಳ್ತೈತಿ. ಇದು ರಿಲೇಟಿವ್ ಟು ಬಿಗಿನಿಂಗ್, ಕರೆಂಟ್ ಪೊಸಿಷನ್ ಆರ್ ಎಂಡ್ ಅನ್ನೋದನ್ನ ಇದು ಹೇಳ್ತೈತಿ. ಈ ಸ್ಟೇಟ್ಮೆಂಟ್ ಏನ್ ಹೇಳಿಕತೈತಿ, ಮೂವ್ ದ ಫೈಲ್ ಪಾಯಿಂಟರ್ 0 ಪೊಸಿಷನ್ಸ್ ಫ್ರಮ್ ದ ಎಂಡ್ ಆಫ್ ದ ಫೈಲ್. ಏನ್ ಹೇಳ್ತು ಅದು, ಮೂವ್
the file pointer 0 positions ಎಲ್ಲಿಯಿಂದ from the end of the file ಅಂದ್ರೆ ಅದರ ಅರ್ಥ ಏನು ಪೊಸಿಷನ್ ಅನ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಎಂಡಿಗೆ ತಂದು ಇಡಬೇಕು ಅಲ್ಲಿ ಏನಿತ್ತು ಎಫ್ ಸೀಕ್ ಎಫ್ ಪಿ 0 seek end. This was the syntax written over there. fp ಯಾವ ಫೈಲು test.txt ಫೈಲ್ read mode ನಾಗ ಓಪನ್ ಮಾಡಿದ್ವಿ ಅಂದ್ರೆ ನಮ್ದು ಪಾಯಿಂಟರ್ ಎಲ್ಲಿ ಇರ್ತೈತಿ it will be at the beginning and it is having some contents like how and who. So this is your end of the file. Nim end of the file ellada oak ada. Nan illi ಏನು ಮಾಡ್ಲಿಕ್ಕತ್ತೀನಿ ಈ ಪರ್ಟಿಕ್ಯುಲರ್ ಫೈಲ್ ಪಾಯಿಂಟರ್ ಅನ್ನ 0 positions ಮೂವ್ ಮಾಡಬೇಕು ಎಲ್ಲಿಂದ seek end. That means from this particular position point it here and move 0 positions. 0 positions ಅಂತಂದ್ರೆ ಏನು ಹಿಂದೆ ಹೋಗೋದು ಬೇಡ ಮುಂದೆ ಹೋಗೋದು ಬೇಡ ಎಲ್ಲೈತಿ ಅಲ್ಲೇ ಎಲ್ಲಿಂದ ಶುರು ಆಗಬೇಕಿತ್ತು ನನ್ನ ಮೂವ್ಮೆಂಟ್ ಎಂಡ್ ಆಫ್ ದ ಫೈಲ್ ಇಂದ ಶುರು ಆಗ್ಬೇಕಿತ್ತು ಓಕೆ ಇಲ್ಲಿಂದ ಎಷ್ಟು ಮೂವ್ಮೆಂಟ್ ಆಗ್ಬೇಕು 0 positions ಹಂಗಂದ್ರೆ ಅದರ ಅರ್ಥ ಏನು ನನ್ನ ಫೈಲ್ ಪಾಯಿಂಟರ್ ಎಲ್ಲದ ಇವಾಗ ಇಟ್ ಈಸ್ ಆಟ್ ದ ಎಂಡ್ ಆಫ್ ದ ಫೈಲ್ ಇಲ್ಲಿದ್ದನ್ನ ತಗೊಂಡು ಬಂದು ಇಲ್ಲಿ ಪ್ಲೇಸ್ ಮಾಡಿದೆ ದಟ್ ಈಸ್ ವಾಟ್ ಈಸ್ ದ ಫಂಕ್ಷನ್ ಆಫ್ fseek to set the file pointer wherever I want ಎಲ್ಲಿ ಬೇಕೋ ಅಲ್ಲಿ ಫೈಲ್ ಪಾಯಿಂಟರ್ ನ ತಂದಿಡೋದು ಈಗ ತಂದಿಟ್ಟೆ ಎಲ್ಲಿಗೆ ತಂದಿಟ್ಟೆ ದಂಡಿಗೆ ತಂದಿಟ್ಟೆ ಈ next what I am going to do next statement ಏನೈತಿ ftell function what is the purpose of ftell it is going to tell you how many positions the file pointer is away from the beginning of the file ಈ ftell function ಏನ್ ಹೇಳ್ತೈತಿ ಈ ಪರ್ಟಿಕ್ಯುಲರ್ ಫೈಲ್ ಒಳಗ ಪಾಯಿಂಟರ್ ಎಷ್ಟು ದೂರದ ಎಲ್ಲಿಂದ ಬಿಗಿನಿಂಗ್ ಆಫ್ ದ ಫೈಲ್ ಸ್ಟಾರ್ಟಿಂಗ್ ಇಂದ ಎಷ್ಟು ಬೈಟ್ಸ್ ದೂರದ ಅಂದ್ರ ಎಷ್ಟು ಟ್ರಾವೆಲ್ ಆಗಿ ಮುಂದೆ ಬಂದೈತಿ ಬಿಕಾಸ್ ದೀಸ್ ಆರ್ ಕ್ಯಾರೆಕ್ಟರ್ಸ್ 1 byte 2 byte 3 bytes ದೆನ್ ನ್ಯೂ ಲೈನ್ ಕ್ಯಾರೆಕ್ಟರ್ ಹೊಸ ಲೈನಿಗೆ ಬಂದೇವಿ ಅಂದ್ರೆ ನ್ಯೂ ಲೈನ್ ಕ್ಯಾರೆಕ್ಟರ್ 4 bytes 5 6 and 7 ಇಲ್ಲಿ ನ್ಯೂ ಲೈನ್ ಹಾಕಿದ್ರಿ ಅಂತಂದ್ರೆ 8 ಹಾಕಿರ್ಲಿಲ್ಲ ಅಂತಂದ್ರೆ 7 how many bytes it is far away from the beginning of the file it will return 7 as the value ನಮ್ಮ ಎಕ್ಸಾಂಪಲ್ ಪ್ರಕಾರ ಏನ್ ಮಾಡ್ತೈತಿ 7 ಅನ್ನ ಆನ್ಸರ್ ಅಂತ ಹೇಳಿ ರಿಟರ್ನ್ ಮಾಡ್ತೈತಿ and that 7 will be stored in len ಯಾವ ತರದದ ಇಂಟಿಜರ್ ವ್ಯಾಲ್ಯೂ 7 is also integer type of value so ftell function ಎಷ್ಟು ಬೈಟ್ಸ್ ಅವೇ ಅದ ಅಂತ ಹೇಳ್ತೈತಿ ಈ fseek function ಪಾಯಿಂಟರ್ ನ ತಗೊಂಡ್ ಬಂದು ಲಾಸ್ಟ್ ಗೆ ಪ್ಲೇಸ್ ಮಾಡ್ಲಿಕ್ಕತ್ತೇವಿ ಯಾರ್ ಫ್ರಮ್ ದ ಬಿಗಿನಿಂಗ್ ಮೂವ್ಮೆಂಟ್ ಶುರು ಆಗ್ಬೇಕು ಅಂತ ಹೇಳಿದ್ವಿ ಆದ್ರೆ ಎಷ್ಟು ಮೂವ್ಮೆಂಟ್ 0 ಮೂವ್ಮೆಂಟ್ ದಟ್ ಮೀನ್ಸ್ ಲಾಸ್ಟ್ ಗೆನೆ ಪ್ಲೇಸ್ ಮಾಡ್ರಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ವಿ ನೌ ಲೆಂತ್ ಒಳಗಿರೋದು ಏನು ದಟ್ ಈಸ್ ಸೈಜ್ ಆಫ್ ಯುವರ್ ಫೈಲ್ ಅದನ್ನೇ ನಾನು ಇಲ್ಲಿ ಪ್ರಿಂಟ್ ಮಾಡ್ಲಿಕ್ಕತ್ತೀನಿ ಸೈಜ್ ಆಫ್ ದ ಫೈಲ್ ಈಸ್ %d bytes ಈ %d ಬದ್ಲಿ ಲೆಂತ್ ಒಳಗಿರುವಂತ ವ್ಯಾಲ್ಯೂ ಪ್ಲೇಸ್ ಆಗ್ತೈತಿ ಲೆಂತ್ ಒಳಗೆ ಏನದ either it will be 7 or 8 depending upon your new line character ಹಾಕಿದ್ರಿ ಅಂದ್ರೆ 8 ಹಾಕಿರ್ಲಿಲ್ಲ ಅಂತಂದ್ರೆ 7 so size of the file is 7 bytes and closing bracket that is for the main ಇಲ್ಲಿಗೆ ನಿಮ್ಮ main program complete ಆಯ್ತು is it clear Yes, ma'am. is it clear or do you have any doubts say something Yes, ma'am. is it clear Yes, ma'am. okay we'll execute it same example ತಗೊಂಡೆ execute ಮಾಡೋಣ test.txt ಫೈಲ್ ಅನ್ನು ಕ್ರಿಯೇಟ್ ಮಾಡ್ತೀನಿ ನೋಡ್ರಿ ನಾ ಇನ್ನೊಂದ್ಸರಿ ಈಗ ಇದ್ದಿರುವಂತ ಕಂಟೆಂಟ್ಸ್ ಅನ್ನ ತೆಗೆದು ಹೊಸ ಕಂಟೆಂಟ್ ಅನ್ನ ಹಾಕೋಣಂತ escape:wq ಒಂದ್ಸರಿ ಇರ್ಲಾರ್ದನ್ನ ಚೆಕ್ ಮಾಡೋಣಂತ ಒಂದ್ಸರಿ ಇದ್ದಿದ್ದನ್ನ ಚೆಕ್ ಮಾಡೋಣಂತ
first what I'll do, I'll remove the file rm yaudadu test.txt els ಹುಡುಕ್ರಿ ಎಲ್ಲರ test.txt ಫೈಲ್ ಸಿಗ್ತದನ್ ಯಾರಿಗಾರ ಈ ಕೆಳಗಿನ ಲಿಸ್ಟ್ ಒಳಗ test.txt ಫೈಲ್ ಅದ ಏನ್ ನೋಡ್ರಿ. test1.txt ada test.dat ada. So test.txt file is not present. Now we'll execute our program. Yaudu seek program anna execute madonanta. cc seek.c ./a.out. Enter. Error in opening the file. File present illa. ಇಲ್ಲಾರ್ದ ಫೈಲ್ ಓಪನ್ ಮಾಡ್ಲಿಕ್ಕೆ ಹೋದ್ರ ಮೆಮರಿ ಒಳಗೆ ಎಲ್ಲೂ ಇಡದೇ ಇಲ್ಲ, ಏನು ಇಲ್ಲ ಅಂದ್ರೆ ವೈದಲ್ಲಿ ಇಡೋದೇನು, ಅದಕ್ಕಂತ ಮೆಮರಿ ಅಲೋಕೇಶನ್ ಮಾಡೋದು ಅವಶ್ಯಕತೆ ಇಲ್ಲ. ಅಂಡ್ ಬಿಕಾಸ್ ಆಫ್ ದಟ್ ಎರರ್ ಇನ್ ಓಪನಿಂಗ್ ದ ಫೈಲ್ ಅಂತ ಹೇಳಿ ಬಂತು. ಹೌದಾ? ಕರೆಕ್ಟ್ ಇಲ್ಲ ಔಟ್ಪುಟ್? ಇಸ್ ದ ಔಟ್ಪುಟ್ ಕರೆಕ್ಟ್ ಆರ್ ನೋ? Is it visible? Can you hear Yes, me? ma'am. Output correct Yes, ma'am. no? Yes, ma'am. Okay. Yes, Now ma'am. we'll create the file. Cat file create ಮಾಡ್ಲಿಕ್ಕೆ cat command ಅನ್ನು ಯೂಸ್ ಮಾಡ್ತಾರ, ಗೊತ್ತೈತೆ ಇಲ್ಲ? Cat greater than symbol then test.txt ಏನ್ ಹಾಕಿದ್ದೆ ಅಲ್ಲಿ? how enter who control d. ಫೈಲ್ ಕ್ರಿಯೇಟ್ ಆಯ್ತು. ಆಗೈತೋ ಇಲ್ಲೋ ಅಂತ ಬೇಕಂದ್ರೆ ಟೆಸ್ಟ್ ಮಾಡ್ರಿ. test.txt ಬಂತ್ ನೋಡ್ರಿ. how and who 1 2 3 ಕ್ಯಾರೆಕ್ಟರ್ಸ್, ಇಲ್ಲಿ ನ್ಯೂ ಲೈನ್ ಕ್ಯಾರೆಕ್ಟರ್ 4 5 6 7. ಸೊ ದೇರ್ ಆರ್ ಟೋಟಲಿ 7 ಕ್ಯಾರೆಕ್ಟರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಫೈಲ್. ಈ ಟೆಕ್ಸ್ಟ್ ಫೈಲ್ ಒಳಗ 7 ಕ್ಯಾರೆಕ್ಟರ್ಸ್ ದಾವ್. ಇನ್ನೊಂದ್ಸರಿ ls ಹಾಕ್ತೀನಿ ನೋಡ್ರಿ, ಅವಾಗ ನಿಮ್ಗೆ ಇದು ಫೈಲ್ ಕಾಣಿಸ್ತೈತಿ. ಇದನ್ನ ಎಲ್ಲಾನು ಟೆಸ್ಟ್ ಮಾಡೋದು ಹೆಂಗ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು, ಯಾಕಂದ್ರೆ ನೀವು ಯುನಿಕ್ಸ್ ಕಲ್ತೀರಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ನಾಗ. ನೋಡ್ರಿ, ಆಗಲೇ ಬರೇ ಏನಿದ್ದು test1 ಇತ್ತು, test.dat ಇತ್ತು, tr.txt ಇದ್ದು. ಈ ಫೈಲ್ ಇರ್ಲಿಲ್ಲ, ಇವಾಗ ಈ ಫೈಲ್ ಬಂದೈತಿ. ಯಾಕ? ಐ ಹ್ಯಾವ್ ಕ್ರಿಯೇಟೆಡ್ ದಟ್ ಫೈಲ್ ವಿತ್ ದ ಹೆಲ್ಪ್ ಆಫ್ cat ಕಮಾಂಡ್. cat ಕಮಾಂಡ್ ಯೂಸ್ ಮಾಡಿ ನಾನು ಫೈಲ್ ಅನ್ನ ಕ್ರಿಯೇಟ್ ಮಾಡೀನಿ. ನೌ ವಿಲ್ ಎಕ್ಸಿಕ್ಯೂಟ್ ಅವರ್ ಪ್ರೋಗ್ರಾಮ್. ಯಾವ್ದದು? cc seek.c next ./a.out. enter. Banta. Size of the file is 7 bytes. ಕಾಣಿಸ್ಲಿಕ್ಕತ್ತೈತಿ ಎಲ್ಲಾರ್ಗೆ ಔಟ್ಪುಟ್? Yes, ma'am. Yes, ma'am. ಹೆಂಗ್ ಬಂತಂತ ಗೊತ್ತಾಯ್ತಾ? Yes, ma'am. ಪ್ರೋಗ್ರಾಮ್ ಅಷ್ಟೇ ಅಲ್ಲ, ಫೈಲ್ ಒಳಗ ನಿಮಗ್ ಇವನ್ ಎಕ್ಸಿಕ್ಯೂಷನ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ನೀವ್ ಯಾವ ಫೈಲ್ ಅನ್ನ ತಗೊಂಡಿರ್ತೀರಲ್ಲ, ಆ ಫೈಲ್ ಅನ್ನ ಕ್ರಿಯೇಟ್ ಮಾಡಿ ಔಟ್ಪುಟ್ ನೋಡ್ಬೇಕು. ಆ ಫೈಲ್ ಕ್ರಿಯೇಟೆಡ್ ಇರ್ಲಿಲ್ಲ ಅಂತಂದ್ರೆ ಆಗ್ಲೇ ಬಂತಲ್ಲ ನಮಗ ಎರರ್ ಇನ್ ಓಪನಿಂಗ್ ಅ ಫೈಲ್ ಕುಡ್ ನಾಟ್ ಬಿ ಓಪನ್ಡ್. ಇಲ್ಲ ಅಂತಂದ್ರೆ ಏನೋ ಔಟ್ಪುಟ್ ಬರಂಗಿಲ್ಲ, ಔಟ್ಪುಟ್ ಸ್ಕ್ರೀನ್ ಹಂಗೆ ನಿಂತ್ ಬಿಟ್ಟಿರ್ತೈತಿ. ನಾವ್ ಅಲ್ಲಿ ಆ ಕಂಡೀಷನ್ ಹಾಕಿರ್ಲಿಲ್ಲ ಅಂತಂದ್ರೆ ನಿಮಗೇನೋ ಔಟ್ಪುಟ್ ಬರ್ಲಾರ್ದೆ ಹಂಗೆ ನಿಂತ್ ಬಿಡ್ತಿತ್ತು ಕರ್ಸರ್. ಅವಾಗ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಪ್ರೋಗ್ರಾಮ್ ತಪ್ಪೈತೋ ಅಥವಾ ಔಟ್ಪುಟ್ ಬಂದಿಲ್ವೋ, ಏನ್ ಮಿಸ್ಟೇಕ್ ಅದ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದ್ರ ಸಲುವಾಗಿ ಅಂತೇಳಿ ನಾನು ಆ ಸ್ಟೇಟ್ಮೆಂಟ್ ಅನ್ನ ಹಾಕಿನಲ್ಲಿ. ಆ ಸ್ಟೇಟ್ಮೆಂಟ್ ಹಾಕಿ ಫೈಲ್ ಇಲ್ಲಾರ್ದೇನು ತೋರಿಸಿದೆ, ಆಮೇಲೆ ಫೈಲ್ ಅನ್ನ ಕ್ರಿಯೇಟ್ ಮಾಡಿ ಕೂಡ ತೋರಿಸಿದೆ ಔಟ್ಪುಟ್. ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ಎಲ್ಲರಿಗೂ ಗೊತ್ತಾಯ್ತಲ್ಲ ಹೆಂಗ್ ಎಕ್ಸಿಕ್ಯೂಟ್ ಆಗ್ತೈತಿ ಅಂತ ಹೇಳಿ? Yes, ma'am. Clear. ಏನು ಡೌಟ್ಸ್ ಇಲ್ಲ? No, ma'am. Okay. Now we'll see one more program on files itself. File ಮೇಲೆ ಇನ್ನೊಂದು ಪ್ರೋಗ್ರಾಮ್ ಅನ್ನು ನೋಡೋಣ. That is counting the number of lines. ಒಂದು ಫೈಲ್ ಒಳಗಡೆಗೆ ಎಷ್ಟು
ಲೈನ್ಸ್ ಅದಾವು ಅನ್ನೋದನ್ನ ಕೌಂಟ್ ಮಾಡೋದು. ಅದು ನಿಮ್ ಲ್ಯಾಬ್ ಪ್ರೋಗ್ರಾಮ್ ಅದನ. This is your lab program. Take down the program first. Program ಬರ್ಕೋರಿ, ನೋಡೋಣಂತ ಅನಲೈಸ್ ಮಾಡ್ರಿ ಹೆಂಗ್ ವರ್ಕ್ ಆಗ್ತೈತಿ ಅನ್ನೋದು ಏನ್ರಿ ಗೊತ್ತಾಗ್ತೈತೇನ ಅಂತ ಹೇಳಿ. ಟೇಕ್ ಇಟ್ ಡೌನ್. ಸ್ವಲ್ಪ ಜಲ್ದಿ ಬರ್ಕೋಬೇಕಾ? ಬರ್ಕೋದಾದವರು ಪ್ರೋಗ್ರಾಮ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಒಂದು ಸೆಕೆಂಡ್. ಇದರದ ಅವಶ್ಯಕತೆ ಇಲ್ಲ. ಡೋಂಟ್ ಟೇಕ್ ದಿಸ್ ಲೈನ್, ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಫಂಕ್ಷನ್ ಪ್ರೋಗ್ರಾಮ್ ನಾಗ ನಾವೇನ್ ಮಾಡ್ಲಿಕ್ಕತ್ತೀವಿ, ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತ ಒಂದು ಫೈಲ್. ಯು ಹ್ಯಾವ್ ಆಲ್ರೆಡಿ ಅ ಫೈಲ್ ವಿಚ್ ಈಸ್ ಕ್ರಿಯೇಟೆಡ್. ಪ್ರೀವಿಯಸ್ ಪ್ರೋಗ್ರಾಮ್ ದಂಗ ಇದ್ರೊಳಗೂ ಕೂಡ ಫೈಲ್ ಓಪನ್ ಐತೋ ಇಲ್ವೋ ಅನ್ನೋದನ್ನ ಮೊದಲು ಚೆಕ್ ಮಾಡ್ತೀವಿ. ಫೈಲ್ ಓಪನ್ ಮಾಡ್ಲಿಕ್ಕೆ ಬರ್ತೈತೋ ಅಥವಾ ಇಲ್ವೋ ಅಂತ ಹೇಳಿ. ಆ ಫೈಲ್ ಓಪನ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತಂದ್ರೆ ಎರರ್ ಮೆಸೇಜ್ ಅನ್ನ ಹಾಕಿ ಪ್ರೋಗ್ರಾಮ್ ಅನ್ನ ಅಲ್ಲಿಗೇನೆ ಎಂಡ್ ಮಾಡ್ತೇವೆ. ಅಬ್ನಾರ್ಮಲ್ ಟರ್ಮಿನೇಷನ್ ಆಗ್ಬಾರ್ದು ಅನ್ನೋ ರೀಸನ್ ಗೆ ಏನ್ ಮಾಡ್ತೀವಿ, ಫೈಲ್ ಮೊದಲಿಗೆ ಚೆಕ್ ಮಾಡ್ತೇವೆ. ಆಫ್ಟರ್ ಓಪನಿಂಗ್ ದ ಫೈಲ್ ವಿಲ್ ಚೆಕ್ ವೆದರ್ ದಟ್ ಪರ್ಟಿಕ್ಯುಲರ್ ಫೈಲ್ ಹ್ಯಾಸ್ ಬೀನ್ ಓಪನ್ಡ್ ಪ್ರಾಪರ್ಲಿ ಆರ್ ನೋ. ಓಪನ್ ಆಗಿತ್ತು ಅಂದ್ರೆ ಮುಂದಿನ ಆಪರೇಷನ್ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂತಂದ್ರ ಮಾಡಂಗಿಲ್ಲ. ಓಕೆ, ನೌ ವಿಲ್ ಥಿಂಕ್ ದಟ್ ದ ಫೈಲ್ ಹ್ಯಾಸ್ ಬೀನ್ ಓಪನ್ಡ್ ಪ್ರಾಪರ್ಲಿ. ಫೈಲ್ ಒಳಗೆ ಕೆಲವೊಂದಿಷ್ಟು ಲೈನ್ಸ್ 1, 2, 3, 4, 5. 5 lines are there. Once I execute the program, output should be 5. ಏನದ ಪ್ರೋಗ್ರಾಮ್ ಕೌಂಟ್ ನಂಬರ್ ಆಫ್ ಲೈನ್ಸ್ ವಿಚ್ ಈಸ್ ಪ್ರೊವೈಡೆಡ್ ಆಸ್ ಇನ್ಪುಟ್. ಯಾವ ಫೈಲ್ ಅನ್ನ ನಾವು ಇನ್ಪುಟ್ ಅಂತ ಹೇಳಿ ಕೊಟ್ಟಿರ್ತೀವಿ, ಆ ಫೈಲ್ ಒಳಗಡೆಗೆ ಎಷ್ಟು ಲೈನ್ಸ್ ಅದಾವು ಅನ್ನೋದನ್ನ ಕೌಂಟ್ ಮಾಡಿ ಹೇಳ್ಬೇಕು. ಆಮೇಲೆ ಲೈನ್ ಕಂಪ್ಲೀಟ್ ಆಗ್ತೈತಿ ಅನ್ನೋದು ಹೆಂಗ್ ಗೊತ್ತಾಗ್ತೈತಿ, ನ್ಯೂ ಲೈನ್ ಕ್ಯಾರೆಕ್ಟರ್ ಈಸ್ ಟೇಕನ್ ಆಸ್ the indication for end of the line. ಲೈನ್ ಮುಗೀತು ಅಂತಂದ್ರೆ ಎಲ್ಲಿಗೆ ಮುಗೀತು ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ಲಿ ನ್ಯೂ ಲೈನ್ ಕ್ಯಾರೆಕ್ಟರ್ ಬರ್ತೈತಿ ಅಂದ್ರೆ ನಾವೆಲ್ಲಿ ಎಂಟರ್ ಬಟನ್ ಅನ್ನ ಹಾಕ್ತಿವಿ ಅಥವಾ ಸ್ಲಾಶ್ ಅನ್ನ ಹಾಕ್ತಿವಿ, ಅಲ್ಲಿಗೆ ಒಂದು ಲೈನ್ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಅರ್ಥ. ರೈಟ್, ಸೊ ಅದನ್ನ ತಗೊಂಡು ನಾವು ಈ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ. ಫಸ್ಟ್ ಯು ಆರ್ ಗೋಯಿಂಗ್ ಟು ಓಪನ್ ಅ ಫೈಲ್, ನೇಮ್ ಆಫ್ ದ ಫೈಲು ಅಂಡ್ ರೀಡ್ ಮೋಡ್ ಅನ್ನ ಸ್ಪೆಸಿಫೈ ಮಾಡಿ ಫೈಲ್ ಅನ್ನ ಓಪನ್ ಮಾಡ್ತೀವಿ. And if it is opened properly, your file pointer will be positioned at the beginning of the file. Starting ಗೆ ಬಂದು ಪಾಯಿಂಟ್ ಆಗ್ತೈತಿ. ನೆಕ್ಸ್ಟ್ ನಾನು ಏನ್ ಮಾಡ್ಲಿಕ್ಕತ್ತೀನಿ, ಫೈಲ್ ಓಪನ್ ಆಗೈತೋ ಇಲ್ವೋ ಅನ್ನೋದನ್ನ null pointer ಅನ್ನ ತಗೊಂಡು ಚೆಕ್ ಮಾಡ್ತೇವೆ. If at all file pointer is same as null, if it contains the null value, then you are going to give an error message. ಆಗ್ಲೇ ನಾ ಹೆಂಗ್ ತೋರಿಸಿದೆಲ್ಲ ಆ ರೀತಿ ಫೈಲ್ ಓಪನ್ ಆಗ್ಲಿಲ್ಲ, ಯಾವುದೇ ರೀಸನ್ ಫೈಲ್ ಇಲ್ಲ ಅಥವಾ ಮೆಮರಿ ಒಳಗೆ ಸ್ಪೇಸ್ ಇಲ್ಲ ಕೊಟ್ಟಿದ್ದ ಫೈಲ್ ನೇಮ್ ತಪ್ಪೈತಿ, whatever may be the reasons, if the file is not opened, then you are going to specify it through an
ಔಟ್ಪುಟ್ ಸ್ಟೇಟ್ಮೆಂಟ್ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕಿ ತೋರಿಸಿ ಅಲ್ಲಿಗೆನೆ ಫೈಲ್ ಅನ್ನ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡ್ತೀವಿ. ಇಲ್ಲ ಅಂತಂದ್ರ ಫೈಲ್ ಪಾಯಿಂಟರ್ ಎಲ್ಲಿ ಇರ್ತೈತಿ, ಇಲ್ಲಿ ಇರ್ತೈತಿ. ಅಂಡ್ ಐ ಆಮ್ ಗೋಯಿಂಗ್ ಟು ಯೂಸ್ getC function, that is reading a character function. You can use fgetc or getC. ಯಾವುದು ಬೇಕಾದ ಫಂಕ್ಷನ್ ಯೂಸ್ ಮಾಡಬಹುದು, ಯಾಕಂದ್ರೆ ಎರಡು ಫಂಕ್ಷನ್ ಅನ್ನು ಕ್ಯಾರೆಕ್ಟರ್ ನ ರೀಡ್ ಮಾಡ್ಲಿಕ್ಕೆನೆ ಯೂಸ್ ಮಾಡ್ತೇವೆ. ಯು ಆರ್ ಗೋಯಿಂಗ್ ಟು ರೀಡ್ ದಿಸ್ ಫಂಕ್ಷನ್ ವಿತ್ ದ ಹೆಲ್ಪ್ ಆಫ್ getC function or fgetc function. ಯು ಆರ್ ಗೋಯಿಂಗ್ ಟು ಏನ್ ಮಾಡ್ಬೇಕು, ನಾವು ಫೈಲ್ ಪಾಯಿಂಟರ್ ಅನ್ನ ಪಾಸ್ ಮಾಡ್ಬೇಕು. ಯಾವ ಫೈಲ್ ಓಪನ್ ಮಾಡಿವಲ್ಲ ಇದ್ರ ಫೈಲ್ ಪಾಯಿಂಟರ್ ಅನ್ನ ಪಾಸ್ ಮಾಡ್ತೀವಿ. Okay, first character is read. Then I'm going to check whether this is end of the file or no. ಯಾಕಂದ್ರೆ ಎಲ್ಲಿವರೆಗೂ end of the file, read operation can only be performed until end of the file is reached. ಅದಕ್ಕೆ first character read ಮಾಡ್ತೀನಿ, ಆಮೇಲೆ end of the file reach ಆಗಿತ್ತೇನೋ ನೋಡ್ತೀನಿ. ಇಲ್ಲ ರೀಚ್ ಆಗಿತ್ತು ಅಂದ್ರೆ ಅಲ್ಲಿಗೇನೋ ಆಪರೇಷನ್ ಸ್ಟಾಪ್ ಆಗ್ತೈತಿ. ಆಗಿರ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ರಿಪೀಟ್ ಮಾಡ್ತೀನಿ. ಈ ರೀತಿ ಎಲ್ಲಿವರೆಗೂ ರಿಪೀಟ್ ಮಾಡ್ತೇವೆ, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ರೀಡ್ ಮಾಡ್ಕೊಂತ ಹೋಗೋದು ಎಲ್ಲಿವರೆಗೂ ಎಂಡ್ ಆಫ್ ದ ಫೈಲ್ ಬರಂಗಿಲ್ಲ. ಅಲ್ಲಿ ಫಾರ್ ಲೂಪ್ ಅದ ನೋಡ್ರಿ, ಫಾರ್ ಲೂಪ್ ಒಳಗೆ ಏನ್ ಸ್ಟೇಟ್ಮೆಂಟ್ ಅದ ಒಂದ್ಸರಿ ನೋಡ್ರಿ. ಯು ಆರ್ ಗೋಯಿಂಗ್ ಟು ರೀಡ್ ದ ಕ್ಯಾರೆಕ್ಟರ್, ದೆನ್ ಚೆಕ್ ವೆದರ್ ದಟ್ ರೆಡ್ ಕ್ಯಾರೆಕ್ಟರ್, ನಾನು ಓದಿರುವಂತ ಕ್ಯಾರೆಕ್ಟರು ಎಂಡ್ ಆಫ್ ದ ಫೈಲ್ ಐತೋ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ಇಫ್ ಇಟ್ ಈಸ್ ಎಂಡ್ ಆಫ್ ದ ಫೈಲ್, ಸ್ಟಾಪ್ ದ ಫಾರ್ ಲೂಪ್ ದೇರ್ ಓನ್ಲಿ. ಕಂಡೀಷನ್ ಹಾಕ್ಬೇಕಲ್ಲ, ಫಾರ್ ಲೂಪ್ ಇನಿಷಿಯಲೈಸೇಷನ್, ಕಂಡೀಷನ್ ಚೆಕಿಂಗ್ ಅಂಡ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಇನಿಷಿಯಲೈಸೇಷನ್ ಏನು, ಫಸ್ಟ್ ಕ್ಯಾರೆಕ್ಟರ್ ಅನ್ನ ರೀಡ್ ಮಾಡ್ತೀವಿ. ಕಂಡೀಷನ್ ಚೆಕಿಂಗ್ whether that red character is same to end of the file or it is not. If it is same as end of the file, stop the operation. ಯಾಕಂದ್ರೆ ಕಂಡೀಷನ್ ಫಾಲ್ಸ್ ಆದ ತಕ್ಷಣ ಸ್ಟಾಪ್ ಮಾಡ್ತೇವೆ. ಕಂಡೀಷನ್ ಫಾಲ್ಸ್ ಆಗ್ಲಿಲ್ಲ ಅಂತಂದ್ರೆ ಬಾಡಿನ ಎಕ್ಸಿಕ್ಯೂಟ್ ಮಾಡ್ತೇವೆ. ಬಾಡಿ ಒಳಗೆ ಏನದ ಅನ್ನೋದನ್ನ ಆಮೇಲೆ ಹೇಳ್ತೇನೆ. ಬಾಡಿ ಎಕ್ಸಿಕ್ಯೂಟ್ ಮಾಡಿ ಬಂದ್ಮೇಲೆ ಮತ್ ನಾನು ಏನ್ ಮಾಡ್ಬೇಕು, ಐ ನೀಡ್ ಟು ಇನ್ಕ್ರಿಮೆಂಟ್, ಮತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ ನ ರೀಡ್ ಮಾಡ್ಬೇಕು. ಅಂದ್ರೆ ಮತ್ ಹೊಳ್ಳಿ ಇದೇ ಫಂಕ್ಷನ್ ಅನ್ನ ರೀಡ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಅಂಟಿಲ್ ಐ ರೀಚ್ ಎಂಡ್ ಆಫ್ ದ ಫೈಲ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಸೇಮ್ ಟಾಸ್ಕ್. ಓಕೆ, ನೆಕ್ಸ್ಟ್ ಬಾಡಿ ಒಳಗಡೆಗೆ ಏನ್ ಬರ್ದೇವಿ, ವಿದಿನ್ ದ ಬಾಡಿ ವಿ ಆರ್ ಚೆಕಿಂಗ್ ವೆದರ್ ದ ರೆಡ್ ಕ್ಯಾರೆಕ್ಟರ್, RED ರೆಡ್, RED ಅಲ್ಲ, ಓದಿರುವಂತ ಕ್ಯಾರೆಕ್ಟರು ನ್ಯೂ ಲೈನ್ ಐತೋ ಅಥವಾ ಇಲ್ವೋ. ಯಾಕಂದ್ರೆ ನ್ಯೂ ಲೈನ್ ಅಂತಂದಾಗ ನಾನು ಏನ್ ಮಾಡ್ಬೇಕು, ನಂಬರ್ ಆಫ್ ಲೈನ್ ಇನ್ಕ್ರಿಮೆಂಟ್ ಮಾಡ್ಬೇಕು. ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಐ ಕೀಪ್ ಆನ್ ರೀಡಿಂಗ್. ಇಲ್ಲಿಗೆ ಬರೋ ತನಕನೂ ನಂಗೆ ನ್ಯೂ ಲೈನ್ ಬರಂಗಿಲ್ಲ. ಇಲ್ಲಿ ಬಂದ ತಕ್ಷಣ ಈ ಕ್ಯಾರೆಕ್ಟರ್ ಬರ್ತೈತಿ. ವೆನ್ ಯು ರೀಚ್ ದ ನ್ಯೂ ಲೈನ್ ಕ್ಯಾರೆಕ್ಟರ್, ಇನ್ಕ್ರಿಮೆಂಟ್ ದ ಲೈನ್ ಕೌಂಟ್. ಇಲ್ಲಿಗೆ ಬಂದ ತಕ್ಷಣ ನಂದೇನಾಯ್ತು, ಫೈಲ್ ಹ್ಯಾಸ್ 1 ಲೈನ್, ಒಂದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ರೀಡ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. And once I reach this, it will be 2. So once new line character is reached, you are going to increment the count. Line anta tagori, count anta tagori, ಏನೋ ಒಂದು ವೇರಿಯೇಬಲ್ which is used for keeping track of number of lines. ಹೆಂಗ ಸಮ್ ಅಂತ ತಗೊಂಡಿದ್ವಿ ನಾವಲ್ಲ, ಎಲ್ಲ ಅಕ್ಯುಮುಲೇಟೆಡ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕೆ. ಆ ರೀತಿ ಇಲ್ಲಿ ಯಾವ್ದೋ ಒಂದು ವೇರಿಯೇಬಲ್ ಕೌಂಟ್ ಅಂತ ತಗೋಬಹುದು, ಲೈನ್ ಅಂತ ತಗೋಬಹುದು, ಟೋಟಲ್ ಅಂತ ತಗೋಬಹುದು, ಎನಿಥಿಂಗ್ ವಿಚ್ ವಿಲ್ ಬಿ ಇನಿಷಿಯಲೈಸ್ಡ್ ವಿತ್ 1. ಯಾಕಂದ್ರೆ ಫಸ್ಟ್ ಒಂದೇ ಕ್ಯಾರೆಕ್ಟರ್ ಇದ್ರೆ ಇದು ಒಂದು ಲೈನ್ ಅಂತಾನೆ ತಗೊಂತೀವಿ. ಸೊ ಎಲ್ಲಿವರೆಗೂ ನಮ್ದು ನ್ಯೂ ಲೈನ್ ಕ್ಯಾರೆಕ್ಟರ್ ಬರ್ತಿರ್ತೈತಿ ಅಲ್ಲಿ ತನಕ ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋಗ್ತೀವಿ. ಕಂಡೀಷನ್ ಎಲ್ಲಿ ತನಕ, ರೀಡ್ ಮಾಡೋದು ಎಲ್ಲಿ ತನಕ, ಎಂಡ್ ಆಫ್ ದ ಫೈಲ್ ಬರೋ ತನಕ. ಎಂಡ್ ಆಫ್ ದ ಫೈಲ್ ರೀಚ್ ಆಗೋ ತನಕ ಓದ್ಕೊಂತ ಹೋಗ್ಬೇಕು. ನ್ಯೂ ಲೈನ್ ಬಂದಾಗ ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋಗ್ಬೇಕು. ಇನ್ ದಿಸ್ ವೇ ಯು ಆರ್ ಗೋಯಿಂಗ್ ಟು ಕೌಂಟ್ ದ ಟೋಟಲ್ ನಂಬರ್ ಆಫ್ ಲೈನ್ಸ್ ಇನ್ ದ ಫೈಲ್. ಲಾಜಿಕ್ ಅಂಡರ್ಸ್ಟ್ಯಾಂಡ್ ಆಯ್ತಾ, ಯಾವ ರೀತಿ ಮಾಡ್ಲಿಕ್ಕತ್ತೀವಿ ಅಂತ ಹೇಳಿ? Did you all got to know what is being done in the program? Yes, ma'am. ಆ ಪ್ರೋಗ್ರಾಮ್ ಅನ್ನ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಅದ್ರೊಳಗೆ ಲಾಜಿಕ್ ಏನದ ಅನ್ನೋದನ್ನ ಹೇಳಿನಿ. And in the next class I'll execute and I'll show the output as well as its logic also. ಪ್ರೋಗ್ರಾಮ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಔಟ್ಪುಟ್ ಅನ್ನು ತೋರಿಸ್ತೀನಿ ಅಂತ ನೆಕ್ಸ್ಟ್ ಕ್ಲಾಸ್ ಒಳಗಡೆ. ಅಂಡ್ ದಿಸ್ ಈಸ್ ಯುವರ್ ಲ್ಯಾಬ್ ಪ್ರೋಗ್ರಾಮ್. ಇದು ನಿಮ್ ಲ್ಯಾಬಿಗೆ ಅದನ್ನ ಪ್ರೋಗ್ರಾಮ್. ಮನ್ಯಾಗ ಒಂದ್ಸರಿ ನೀವು ಅನಲೈಸ್ ಮಾಡ್ರಿ ಪ್ರೋಗ್ರಾಮ್ ಅನ್ನ.